ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹೆತ್ತ ತಂದೆಯೇ ಇಬ್ಬರು ಮಕ್ಕಳನ್ನ ಕಾಲುವೆಗೆ ಎಸೆದು ಕೊಲೆ ಮಾಡಿರುವ ವಿಚಾರ. ಆತನಿಗೇನೋ ಒಂದು ಡೌಟ್ ಇತ್ತಂತೆ ಪತ್ನಿ ಮೇಲೆ. ಆ ಪುಟ್ಟ ಕಂದಮ್ಮಗಳು ಕಾಡಿ ಬೇಡಿದ್ರು ಕೂಡ ಅವರ ಮುಖವನ್ನ ನೋಡದೆ ಕಾಲುವೆಗೆ ಎಸೆದು ಕೊಲೆ ಮಾಡಿದ್ದಾನೆ ಪಾಪಿ ತಂದೆ. ಅಂದ್ರೆ ಇಂಥವರು ಇದ್ದಾರಾ ಅನ್ನೋದು ಪ್ರಶ್ನೆ ಆಗುತ್ತೆ. ಇಷ್ಟು ವಿಕೃತ ಮನಸ್ಥಿತಿನ. ಹೆಂಡತಿ ಮೇಲೆ ಕೋಪ ಇದ್ರೆ ಜಗಳ ಆಗುತ್ತೆ, ತದನಂತರದಲ್ಲಿ ಇಷ್ಟ ಇಲ್ಲ ಅಂದ್ರೆ ದೂರ ಇರಬೇಕು. ಅದನ್ನ ಬಿಟ್ಟು ಮಕ್ಕಳು ಏನ್ ಮಾಡಿದೆ ಪಾಪ, ಕಾಲುವೆಗೆ ಇಬ್ರು ಮಕ್ಕಳನ್ನ ಎಸೆದು ಬಿಟ್ಟಿದ್ದಾರೆ ಪಾಪಿ ತಂದೆ. ಆತ ಸಂಶಯ ಪಿಶಾಚಿ ಅಂತೆ ನೋಡಿ, ಅವನಿಗಿತ್ತಂತೆ ಅದೊಂದು ಡೌಟ್. ಹೆಂಡತಿ ಮೇಲಿನ ಕೋಪಕ್ಕೆ ಮಕ್ಕಳನ್ನೇ ಕಾಲುವೆಗೆ ಎಸೆದು ಬಿಟ್ಟಿದ್ದಾನೆ ತಂದೆ. ಪಾಪ 2 ಮಕ್ಕಳು 3 ಮಕ್ಕಳು ಏನೋ ಕಾಡಿ ಬೇಡಿದ್ರು, ಕಾಲ್ ಹಿಡ್ಕೊಂಡ್ರು, ಜೀವ ಉಳಿಸು ಅಂತ ಕೇಳ್ಕೊಂಡ್ರು ಕೂಡ ಕೇಳಲಿಲ್ಲಂತೆ. ಪತ್ನಿಯ ಶೀಲದ ಮೇಲೆ ಅನುಮಾನ ಇತ್ತಂತೆ, ಇಬ್ರು ಮಕ್ಕಳನ್ನ ಕೊಂದು ಬಿಟ್ಟಿದ್ದಾನೆ ತಂದೆ. ಮಕ್ಕಳು ನಂದಲ್ಲ ಬೇರೆಯವರ ಮಕ್ಕಳು ಅಂತ ಶಂಕೆ ವ್ಯಕ್ತಪಡಿಸಿ ಈ ಕೃತ್ಯ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪತ್ನಿಯ ಮೇಲಿನ ತಪ್ಪು ಕಲ್ಪನೆಯೇ ಮಕ್ಕಳಿಬ್ಬರ ಸಾವಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಪತ್ನಿ ಮೇಲಿನ ಅನುಮಾನಕ್ಕೆ ಅಮಾಯಕ ಇಬ್ರು ಮಕ್ಕಳು ಬಲಿಯಾಗಿದೆ. ಬೈಕ್ ನಲ್ಲಿ ಮಕ್ಕಳನ್ನ ಕರೆದೊಯ್ದು ಕಾಲುವೆಗೆ ಎಸೆದು ಬಿಟ್ಟಿದ್ದಾನಂತೆ ಪಾಪಿ ತಂದೆ. ಸಾನ್ವಿ ಸೃಜನ್ ಮೃತದೇಹ ಪತ್ತೆಯಾದ ಹಿನ್ನೆಲೆಯಲ್ಲಿ ಕೇಸ್ ಕೂಡ ದಾಖಲಾಗಿದ್ದು, ಗಂಡನ ವಿರುದ್ಧ ಪತ್ನಿ ರೇಣುಕಾ ನೀಡಿರುವ ದೂರಿನ ಆಧಾರದಲ್ಲಿ ಕೊಲೆ ಕೇಸ್ ದಾಖಲಾಗಿದೆ. ಮಕ್ಕಳು ನನಗೆ ಹುಟ್ಟೆ ಇಲ್ಲ ಅಂತ ಪತ್ನಿಯೊಂದಿಗೆ ದಿನನಿತ್ಯ ಶಾಂತಪ್ಪ ಜಗಳ ಮಾಡ್ತಿದ್ನಂತೆ. ಮಕ್ಕಳನ್ನ ಕೊಲೆಗೈದು ತದನಂತರದಲ್ಲಿ ಆತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟ. ಬಟ್ ಪತ್ನಿ ಕೊಟ್ಟಿರುವ ದೂರಿನ ಅನ್ವಯ ಈಗ ಕೊಲೆ ಕೇಸನ್ನ ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ. ಪುಟ್ಟ ಕಂದಮ್ಮಗಳು ಪಾಪ, ಇನ್ನು ಪ್ರಪಂಚ ಏನು ಅನ್ನೋದೇ ಗೊತ್ತಿಲ್ಲ. 2 ವರ್ಷದ ಮಗು ಅಂತೆ. ಅದರಲ್ಲಿ ಒಂದು ಪುಟ್ಟ ಮಕ್ಕಳು ಕೇಳ್ಕೊಂಡ್ರು ಕೂಡ ಅವರ ಮುಖವನ್ನ ನೋಡಾದ್ರೂ ಮನ್ಸಾಗಿಲ್ವಾ ಮಕ್ಕಳನ್ನ ಉಳಿಸ್ಬೇಕು ಅಂತ. ಅಷ್ಟು ಡೌಟ್ ಇದ್ರೆ ಪತ್ನಿ ಜೊತೆ ಇರಕ್ಕಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಇತ್ಯರ್ಥ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಪುಟ್ಟ ಕಂದಮ್ಮಗಳು ಏನ್ ಮಾಡಿದೆ? ಜಗತ್ತಿನ ಅರಿವಿಲ್ಲ, ತಂದೆ ತಾಯಿ ಆ ಪ್ರೀತಿ ಕೇಳುವಂತ ಮಕ್ಕಳು ತಂದೆನೇ ಕರ್ಕೊಂಡು ಹೋಗ್ತಾರೆ ಬೈಕಲ್ಲಿ ಹತ್ತದ ಮಕ್ಕಳು ಖುಷಿಗೆ ಪಾರ ಇರಲ್ಲ ಬಿಡಿ. ಎಲ್ಲೋ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾನೆ ನನ್ನ ತಂದೆ, ಏನೋ ಕೊಡಿಸ್ಕೊಂಡು ಬರ್ತಾರೆ ನನ್ನ ತಂದೆ ಅಂತ ಪ್ರೀತಿಯಿಂದ ಬೈಕ್ ಹತ್ತಿರತ್ತೆ ಮಕ್ಕಳು. ಆ ಮಕ್ಕಳ ಮುಖ ನೋಡಿ ಆದ್ರೂ ಮನ್ಸಾಗ್ಲಿಲ್ವಾ ಮಕ್ಕಳನ್ನ ಉಳಿಸ್ಬೇಕು ಅಂತ? ಕಾಲುವೆಗೆ ಬಿಸಾಡಕ್ಕೆ ಮನ್ಸಾದ್ರೂ ಹೆಂಗ ಬಂತು ಅಂತ. ಈ ಹುಡುಗಿ ಆತಕ ಬಚ್ಚ ಮಾಡುದನ ಯಾದಗಿರಿಗೆ ಹೋಗಿ ಇದೇ ಹುಡುಗಿ ಕರ್ಕೊಂಡು ಹೋಗಿ ಮತ್ತೆ ಈ ಪೊಲೀಸ್ ಬಂದಿದ್ರು. ಅದೇ ಬರಲೇ ಸಂಜೆನ ಅಲ್ಲಮ್ಮ ಈ ಹುಡುಗಿ ಫಸ್ಟ್ ಸಾಲಿವರೇ ಸಾಲಿ ಅಲ್ಲ ಏನು ಇವರಾಗನು ಆ ರಕ್ತ ಮಲಿ ಕಟ್ಟಾಕ್ರದಿಂದ ಅಲ್ಲಿನ ಆದ್ರಿಲ್ಲ ಇಲ್ಲೇಮ್ಮ ಆ ಕಡೆಯಿಂದ ಅವರತ್ತಿ ಇವರತ್ತಿ ಸಾದರತ್ತಿ ಅದರಿಂದ ನಾವು ಆ ಕಡೆ ಇಲ್ಲಿ ಯಾರು ಅದರ ಸಪೋರ್ಟ್ ನನಗೆ ಎಷ್ಟು ಮಂದಿಗೆ ಮಾತಾಡ್ತಾರೆ ಏನು ಆಯ್ತಂತ ಹಿಂಗೆ ಮಾಡಿದ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ, ಏನ್ ಡೌಟು ಅಂತ? ಅಟ್ಲೀಸ್ಟ್ ಕೌಟುಂಬಿಕ ಕಲಹ ಆಗಾಗ ಪತಿ ಪತ್ನಿಯ ನಡುವೆ ಜಗಳ ಆಯ್ತಾ? ಅಟ್ಲೀಸ್ಟ್ ಅದನ್ನ ಇತ್ಯರ್ಥ ಮಾಡ್ಕೊಳ್ಬೇಕಾಗಿತ್ತು. ಬೇರೆ ಬೇರೆ ದಾರಿಗಳಿದೆ. ಅದನ್ನ ಬಿಟ್ಟು ಪುಟ್ಟ ಕಂದಮ್ಮಗಳು ಏನ್ ಮಾಡಿದೆ? ಪ್ರಪಂಚದ ಅರಿವಿಲ್ಲ, ತಂದೆ ತಾಯಿ ಅಂದ್ರೆ ಪ್ರೀತಿ ಅನ್ನೋದು ಬಿಟ್ರೆ ಇನ್ನೇನು ಗೊತ್ತಿರಲ್ಲ ಆ ಪುಟ್ಟ ಕಂದಮ್ಮಗಳಿಗೆ. ಬೈಕಲ್ಲಿ ಕರ್ಕೊಂಡೋಗಿ ಆ ಮುದ್ದ ಮಕ್ಕಳನ್ನ ಕಾಲುವೆಗೆ ಬಿಸಾಡ್ತಾನೆ ಅಂದ್ರೆ ಎಂಥ ಮನಸ್ಥಿತಿ ಅಂತ ಈತನದ್ದು. ಶ್ರುತಿ, ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹೊಸಕೆರೆ ಗ್ರಾಮದ ಕಾಲುವೆ ಭಾಗದಲ್ಲಿ ನಿನ್ನೆ ಹೆತ್ತ ತಂದೆ ಇದೇ 18ರಂದು ಹೆತ್ತ ತಂದೆ ಶಾಂತಪ್ಪ ಗಂಗನಾಥ್ ಗ್ರಾಮದ ನಿವಾಸಿಯಾದಂತ ಶಾಂತಪ್ಪ ತನ್ನ ಇಬ್ಬರು ಮಕ್ಕಳನ್ನು ಬೈಕ್ ಮೇಲೆ ಕರೆದುಕೊಂಡು ಹೋಗಿ ಕಾಲುವೆಯಲ್ಲಿ ಎಸೆದು ಕೊಲೆ ಮಾಡಿದ್ದಾನೆ. ಆದ್ರೆ ಈ ಘಟನೆಯಲ್ಲಿ ಪ್ರಮುಖವಾಗಿ ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನವಿತ್ತು. ಮೇಲ್ನೋಟಕ್ಕೆ ಇದು ಆಸ್ತಿ ವಿಚಾರಕ್ಕೆ ಏನಾದರೂ ಕೊಲೆಯಾಗಿದೆ ಎಂಬುದ ಬಗ್ಗೆ ಅನುಮಾನ ಇತ್ತು. ಆದ್ರೆ ಈಗ ಶಾಂತಪ್ಪನ ಪತ್ನಿನೇ ಖುದ್ದು ಹೋಗಿ ಪೊಲೀಸ್ ಠಾಣೆಗೆ ತೆರಳಿ ಆಕೆ ದೂರು ಕೂಡ ನೀಡಿದ್ದಾಳೆ.
ಈಗಲೇ ಚಂತಪ್ಪ ಹಾಗೂ ರೇಣುಕಾ ದಂಪತಿಗೆ 3 ಮಕ್ಕಳಿದ್ದು, ಸಾನ್ವಿ ಹಾಗೂ ಸೃಜನ್, ಸಂಜನ್ ಎಂಬ 3 ಮಕ್ಕಳಿದ್ದು, ಅದರಲ್ಲಿ ಏನು 2 ಮಕ್ಕಳಿದ್ದಾರೆ, ಸಾನ್ವಿ ಹಾಗೂ ಸೃಜನ್. ಆ 2 ಮಕ್ಕಳು ನನಗೆ ಹುಟ್ಟಿಲ್ಲ, ಬೇರೆಯವರಿಗೆ ಹುಟ್ಟಿವೆ ಎಂಬ ಅನುಮಾನ ಕೂಡ ವ್ಯಕ್ತಪಡ್ತಾ ಇದೆ ಎಂಬ ಮಾಹಿತಿ ಲಭ್ಯವಾಗಿದೆ. ತಪ್ಪು ಕಲ್ಪನೆಯಿಂದ ಪತ್ನಿ ಮೇಲಿನ ಚೀಲ ಶಂಕಿಸಿ 2 ಮಕ್ಕಳನ್ನು ಕಾಲುವೆಗೆ ಕೂಡ ಎಸೆದಿದ್ದಾನೆ. ಈ ಬಗ್ಗೆ ಮೃತದೇಹಗಳು ಪತ್ತೆಯಾಗಿದ್ದಾವೆ. ಆದರೆ ಈ ಘಟನೆಯಲ್ಲಿ ಏನು ಸಂಜನೆ ಎಂಬ ಮಗಳನ್ನು ಕೂಡ ಆತನೇ ಬಚಾವ್ ಕೂಡ ಮಾಡಿದ್ದಾನೆ. ಆದರೆ 2 ಸಾನ್ವಿ ಹಾಗೂ ಸೃಜನ್ 2 ಮಕ್ಕಳು ನನಗೆ ಹುಟ್ಟಿಲ್ಲ, ಬೇರೆಯವರಿಗೆ ಹುಟ್ಟಿ ಎಂಬ ಅನುಮಾನ ಹಿನ್ನೆಲೆಯಲ್ಲಿ ಆತ ಏನು ಅನುಮಾನಗೊಂಡು ತಪ್ಪು ಗ್ರಹಿಕೆಯಿಂದ ಈ ತರ ಕೊಲೆ ಮಾಡಿದ್ದೇನೆ ಎಂದು ಈಗಲೇ ಚಂದಪ್ಪ ಪತ್ನಿ ರೇಣುಕಾ ಕೂಡ ಗೋಗಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಿದ್ದಾಳೆ. ಶ್ರುತಿ. ಓಕೆ ನಾಗಪ್ಪ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.